ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಫಸ್ಟ್ ಆಫ್ ಆಲ್ ನಾನು ತುಂಬ ದಿನ ಆಯಿತು ನಾನು ವ್ಲಾಗ್ನ ಮಾಡಿಲ್ಲ. ಬಿಕಾಸ್ ಅದೇ ಪದೇ ಪದೇ ಅದನ್ನೇ ಹೇಳೋಕ್ಕಾಗಲ್ಲ ನನಗೆ. ಸೊ ಅದೇ ಪ್ರಾಬ್ಲಮ್ಮು, ಮಯೂ ಇರೋದಕ್ಕೆ ಕಾರಣ. ಮತ್ತು ಅವನು ಸೀರಿಯಸ್ಲಿ ನನಗೆ ವಿಡಿಯೋ ಮಾಡೋದಕ್ಕೆ ಬಿಡೋಲ್ಲ, ನನ್ನ ಫೋನ್ ಇಟ್ಕೊಳ್ಳೋಕ್ಕೂ ಬಿಡೋಲ್ಲ ಅವನು. ಸೊ ಅದಕ್ಕೆ ನನಗೆ ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ. ಇನ್ನೊಂದು ಕಂಟೆಂಟ್ ನನಗೆ ಏನು ಮಾಡೋಣ ಅಂತಂದೇಳಿ ನಾನು ತುಂಬ ದಿನದಿಂದ ನಾನು ಯೋಚನೆ ಮಾಡ್ತಾಯಿದ್ದೆ. ಯಾಕೆಂದರೆ ಡೈಲಿ ವ್ಲಾಗ್ ಮಾಡಬೇಕು ಅಂತಂದರೆ ಡೈಲಿ ನಾನು ಕಾಮನಾಗಿ ನಾನು ಅವನ ಜೊತೆನೇ ಇರ್ತೀನಿ. ಊಟ ಮಾಡೋದು, ಅವನಿಗೆ ಊಟ ಮಾಡಿಸೋದು, ನಾನು ಊಟ ಮಾಡ್ಬೋದು, ನಾನು ಟ್ಯಾಬ್ಲೆಟ್ ತೊಗೊಂಡು ಮತ್ತೆ ಸ್ವಲ್ಪ ರೆಸ್ಟ್ ಮಾಡ್ಕೊಳ್ಳೋದು, ಮತ್ತು ಅವನಿಗೆ ಊಟ ಮಾಡಿಸೋದು, ಮತ್ತು ಅದೇ ಅದೇ ಕಾಮನ್ ಆಗಿಬಿಡುತ್ತೆ. ಅದು ವ್ಲಾಗ್ನ ಮಾಡಿದರೆ ಮತ್ತು ಡೈಲಿ ಅದನ್ನೇ ಕಂಟಿನ್ಯೂ ರಿಪೀಟ್ ಆಗುತ್ತೆ ಅಂತಂದೇಳಿ ನಾನು ಸ್ವಲ್ಪ ಏನಾದರೂ ಒಂದು ಕಂಟೆಂಟ್ ನಾನು ಮಾತಾಡಬೇಕು, ಹೇಳಬೇಕು ಅಂತ ಅಂದ್ಕೊಂಡು ನಾನು ಯೋಚನೆ ಮಾಡ್ತಾಯಿದ್ದೆ. ಸೊ ಅದಕ್ಕೆ ನನಗೆ ಒಂದು ನೆನಪಾಯಿತು. ನಾನು ಮುಂಚೆ ಹೇಳಿದೆ, ನಾನು ಫಸ್ಟು ಮಯು ಹುಟ್ಟಬೇಕಾದ್ರೆ ನನ್ನ ಬೇಬಿ ಬಾಯ್ ಡೆಲಿವರಿ ಎಕ್ಸ್ಪೀರಿಯೆನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊತಿದ್ದೆ. ಸೊ ನಿಜವಾಗ್ಲೂ ಅದೇನೋ ಒಂಥರ ಮೆಮೊರೇಬಲ್. ಇವನ್ ಫಸ್ಟು ಪ್ರೆಗ್ನೆಂಟ್ ಆಗೋರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊತೀನಿ. ಸೊ ನನಗಾಗಿರೋಂಥ ಸಿಮ್ಟಮ್ಸು ಮತ್ತು ಫಸ್ಟಿಗೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಸೊ ಅದಕ್ಕೋಸ್ಕರ ನಾನು ಫಸ್ಟಿಂದ ನಾನು ಹೇಳಬೇಕು ಅಂತ ಅಂದ್ಕೊಂಡು ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲೀಸ್ಗೆ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಆಫ್ ಆಲ್ ನಾನು ಹೇಳಬೇಕು ಅಂತ ಅಂದರೆ, ಮಯು ಹುಟ್ಟಿದ್ದು 9 ಮಂತ್ಸ್ ಕಂಪ್ಲೀಟ್ ಆಗಿ. ಆ್ಯಕ್ಚುಲಿ ಅಕ್ಟೋಬರ್ 28ಗೆ ನನಗೆ ಡೆಲಿವರಿ ಡೇಟ್ ಕೊಟ್ಟಿದ್ದು. 9 ಮಂತ್ಸ್ ಕಂಪ್ಲೀಟ್ ಆಗಿ ಅಕ್ಟೋಬರ್ 28ಗೆ ನನಗೆ ಡೆಲಿವರಿ ಡೇಟ್ ಕೊಟ್ಟಿದ್ದು 2022ನಲ್ಲಿ. ಸೊ ಅದಕ್ಕಿಂತ ಮುಂಚೆನೇ ನಾವು ಫಸ್ಟು 7 ಮಂತ್ಸ್ ಸ್ಕ್ಯಾನಿಂಗ್ 7 ಮಂತ್ಸ್ ಕಂಪ್ಲೀಟ್ ಆದಮೇಲೆ ಸ್ಕ್ಯಾನಿಂಗ್ ಮಾಡಿಸಿದ್ವಲ್ಲ. ಸೊ ಆವಾಗ ಗ್ರೋತ್ ಸ್ಕ್ಯಾನ್ ಅಂತ ಇರುತ್ತೆ. ಸೊ ಅದು ಕೆಲವೊಬ್ರಿಗೆ ಗೊತ್ತಿರುತ್ತೆ, ಪ್ರೆಗ್ನೆಂಟ್ ಇದ್ದವರಿಗೆ. ಸೊ ಮಾಡಿಸಿದವರಿಗೆ ಗೊತ್ತಿಲ್ಲ ಅಂದರೆ ಹೇಳ್ತೀನಿ. ಈಗ 5 ಮಂತ್ಸ್ ಅನಾಮಲಿ ಸ್ಕ್ಯಾನ್ ಆದಮೇಲೆ 7 ಮಂತ್ಸ್ ಕಂಪ್ಲೀಟ್ ಆದಮೇಲೆ ಒಂದು ಗ್ರೋತ್ ಸ್ಕ್ಯಾನ್ ಅಂತ ಇರುತ್ತೆ. ಆ ಸ್ಕ್ಯಾನಲ್ಲಿ ನನಗೆ ಪಾಪು ಸೆಫಾಲಿಕ್ ಪೊಸಿಷನಲ್ಲೇ ಇತ್ತು. ಅಂದರೆ ಹೆಡ್ ಕೆಳಗಡೆ ಇತ್ತು, ಬಾಡಿ ಮೇಲ್ಗಡೆ ಇತ್ತು, ಕಾಲು ಮೇಲ್ಗಡೆ ಇತ್ತು ಹೊಟ್ಟೆಲಿ. ಸೊ ಅದಕ್ಕೆ ನಾನು ಓಕೆ ನನಗೆ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ಅಂದ್ಕೊಂಡೆ. ಬಟ್ ಆಮೇಲೆ ಎಷ್ಟು 9 ಮಂತ್ಸ್ ಅಕ್ಟೋಬರ್ ಅಲ್ಲ, 7 ಮಂತ್ಸ್ ಕಂಪ್ಲೀಟ್ ಆದಮೇಲೆ ಆಯ್ತಲ್ವಾ ಗ್ರೋತ್ ಸ್ಕ್ಯಾನು. ಸೊ ಅದು ಯಾವಾಗ ಅಂದರೆ ಆಗಸ್ಟ್ ಮಂತಲ್ಲಿ ನನಗೆ ಅದು ಆಯಿತು. ಸೆಪ್ಟೆಂಬರ್ ಮಂತಲ್ಲಿ ಮತ್ತು 9 ಮಂತ್ಸಿಗೆ ನನಗೆ ಇನ್ನೊಂದು ಸ್ಕ್ಯಾನ್ ಹೇಳಿದ್ದು. 9 ಮಂತ್ ಸ್ಕ್ಯಾನಿಂಗ್ ನೋಡ್ತಾರಲ್ಲ, ಸೊ ಅಬ್ಸರ್ವ್ ಮಾಡ್ತಾರಲ್ಲ, ಸೊ ಅದು ಒಂದು ಸ್ಕ್ಯಾನಿಂಗ್ ಇತ್ತು. ಅವಾಗ ಮಾಡಿಸಿದಾಗೆ ಪಾಪುದು ತಲೆ ಬ್ರೀಚಲ್ಲಿದೆ ಅಂತ ಹೇಳಿದರು. ಅಂದರೆ ಅವನದು ಹೆಡ್ ಬಂದುಬಿಟ್ಟು ಇಲ್ಲಿಗೆ ಬಂದುಬಿಟ್ಟಿತ್ತು, ಫುಲ್ ಮೇಲ್ಗಡೆ ಬಂದುಬಿಟ್ಟಿತ್ತು. ಕೆಳಗಡೆ ಇದ್ದಿದ್ದು ಮೇಲ್ಗಡೆ ಬಂತು. ಅದು ಏನಕ್ಕೆ ಅಂತ ಅಂದರೆ, ಅಫ್ಕೋರ್ಸ್ ನಾನು ಇದನ್ನು ಹೇಳಲೇಬೇಕು ನಾನು ನಿಮ್ಮ ಜೊತೆ. ನಾನು ಆ ಟೈಮಲ್ಲಿ 9 ಮಂತ್ಸ್ ಇನ್ನೇನು ಸ್ಟಾರ್ಟ್ ಆಗಬೇಕು ಅನ್ನೋ ಟೈಮಲ್ಲಿ ನಮಗೆ ಒಂದು ಇನ್ಸಿಡೆಂಟ್ ಆಯಿತು ನಮ್ಮ ಮನೆಯಲ್ಲಿ. ಅಂದರೆ ನಮ್ಮ ತಮ್ಮಂಗೆ ಆಕ್ಸಿಡೆಂಟ್ ಆಗಿತ್ತು. ಸೊ ಅದಕ್ಕೆ ತುಂಬಾ ಸಫರ್ಪಟ್ಟು ತುಂಬಾ ಟೆನ್ಷನ್ ತೊಗೊಂಡ್ಬಿಟ್ಟೆ ನಾವು. ತುಂಬಾ ಕ್ರಿಟಿಕಲ್ ಆಗಿತ್ತು ಆ ಒಂದು ಸಿಚುವೇಶನ್ನು. ನೆನೆಸ್ಕೊಳ್ಳೋದಕ್ಕಾಗಲ್ಲ. ಆಲ್ರೆಡಿ 1 ಇಯರ್ ಆಯಿತು. ಆ ಥರ ಆಗಿದ್ದಕ್ಕೆ, ಆ ಇನ್ಸಿಡೆಂಟ್ ನಡೆದಿರೋದಕ್ಕೆ ನನಗೆ ಮನೇಲಿ ಒಬ್ಬಳೇ ಇರ್ತಿದ್ದೆ, ಎಲ್ಲರೂ ಹಾಸ್ಪಿಟಲಲ್ಲಿ ಇರ್ತಿದ್ರು. ಸೊ ಅದಕ್ಕೆ ನಮ್ಮ ಅಜ್ಜಿ ನನ್ನ ಜೊತೆ ಇದ್ದರು. ಆವಾಗ ನಾನು ತುಂಬ ಟೆನ್ಷನ್ ತೊಗೊಂಡು ಒಂಥರ ಉಸಿರು ಹಾಕೋದು ಒಂಥರ ಹಿಂಗೆ ಬರುತ್ತಲ್ಲ. ಸೊ ಅದು ಟೆನ್ಷನ್ ತಗೊಂಡಾಗೆ ಆ ಥರ ಬರುತ್ತೆ.
ಏನೋ ಒಂಥರ ಸುಸ್ತಾಗೋ ಥರ ಆಗ್ತಿತ್ತು. ನನಗೆ ತುಂಬಾ ಹಿಂಸೆ ಅನ್ನಿಸ್ತಿತ್ತು ಅವಾಗ. ಲಾಸ್ಟಿಗೆ 9 ಮಂತ್ಸಿಗೆ ಅದು ಆ್ಯಕ್ಚುಲಿ ಬೇಬಿ ಇದು ಹೆಡ್ ಮೇಲ್ಗಡೆ ಇತ್ತಲ್ಲ, ಸೊ ಅದಕ್ಕೆ ಹಂಗೆ ಆಗ್ತಿತ್ತು ಅನಿಸುತ್ತೆ. ಬಟ್ ನನಗೆ ಏನೇ ಊಟ ಮಾಡಿದ್ರೂ ನನಗೆ ಜೀರ್ಣ ಆಗ್ತಾನೇ ಇರಲಿಲ್ಲ, ಡೈಜೆಷನ್ ಆಗ್ತಾನೇ ಇರಲಿಲ್ಲ. ಸಿಕ್ಕಾಪಟ್ಟೆ ಹಿಂಸೆ ಆಗ್ತಿತ್ತು. ನನಗೆ ಕೂತ್ಕೊಂಡ್ರೂ ಸಮಾಧಾನ ಆಗ್ತಿದ್ದಿಲ್ಲ, ನಿಂತ್ಕೊಂಡ್ರೂ ಸಮಾಧಾನ ಆಗ್ತಾಯಿದ್ದಿಲ್ಲ. ಸೊ ಅದಕ್ಕೆ ನಾನು ಹಾಸ್ಪಿಟಲಿಗೆ ಹೋದೆ. ಅವನು ಕೂಡ ಹಾಸ್ಪಿಟಲಲ್ಲಿದ್ದ ಹೇಮಂತ್. ಅಂಥ ಟೈಮಲ್ಲಿ ನಾನು ಟೆನ್ಷನ್ ತೊಗೊಂಡು ನನಗೂ ಸ್ವಲ್ಪ ಯಾಕೋ ಒಂಥರ ಉಸಿರಾಟಕ್ಕೆ ನನಗೆ ನಿಜವಾಗ್ಲೂ ಪ್ರಾಬ್ಲಮ್ಮೇ ಆಗಿಬಿಟ್ಟಿತ್ತು. ಯಾಕಂದರೆ ಹೆಡ್ ಇಲ್ಲಿರಬೇಕಾದ್ರೆ ನಮಗೆ ಲಂಗ್ಸಲ್ಲಿ ಸ್ವಲ್ಪ ಇದು ಏನದು ಬ್ಲಾಕ್ ಆದಂಗೆ ಆಗ್ತಿರುತ್ತೆ, ನಮಗೆ ರೆಸ್ಪಿರೇಷನ್ ಬ್ಲಾಕ್ ಆಗ್ತಾ ಇರ್ತದೆ. ಅದಕ್ಕೆ ನೀಟಾಗಿ ಉಸಿರಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಅದಕ್ಕೆ ನನಗೆ ತುಂಬಾ ಹಿಂಸೆ ಆಗ್ತಿತ್ತು. ಸೊ ಡಾಕ್ಟ್ರ್ ಹತ್ರ ಹೋಗಿ ಮತ್ತು ಇನ್ನೊಂದು ಸ್ಕ್ಯಾನ್ ಮಾಡಿದರು. ಸೊ ಸ್ಕ್ಯಾನಿಂಗ್ ಮಾಡಿದಾಗೆ ಅವಾಗ ಗೊತ್ತಾಯಿತು ಮಗುದೆಲ್ಲ ಬ್ರೀಚ್ ಇದೆ ಅಂತಂದೇಳಿ. ಸೊ ಅದಕ್ಕೆ ನಾವು ಹೆಂಗೋ ಇದ್ದೆ ನಾನು ಒಂದು ಸ್ವಲ್ಪ ತಡ್ಕೊಂಡು ಇದ್ದೆ. ಸೊ 9 ಮಂತ್ಸ್ ಕಂಪ್ಲೀಟ್ ಆಗಲಿ ಅಂತಂದೇಳಿ, ಇನ್ನೂ 9 ಮಂತ್ಸ್ ಸ್ಟಾರ್ಟ್ ಆಗಿತ್ತು ಆ ಟೈಮಲ್ಲಿ, ಅವ್ನಿಗೆ ಹುಷಾರಿರೋ ಟೈಮ್ನಲ್ಲಿ. ಸೊ ಅದಕ್ಕೆ ನಾವು 9 ಮಂತ್ಸ್ ಕಂಪ್ಲೀಟ್ ಆಗಲಿ ಅಂತಂದೇಳಿ ನಾನು ಕಾಯ್ತಾ ಇದ್ದೆ. 9 ಮಂತ್ಸ್ ಕಂಪ್ಲೀಟ್ ಆದಮೇಲೆ ಅವನು ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಾದಮೇಲೆ 9 ಮಂತ್ಸ್ ಕಂಪ್ಲೀಟ್ ಆಗಿ ಯಾವಾಗ ನಾವು 17 ಹಂಗೆ 17 ಅಲ್ಲ 18 ಹಂಗೆ ಅಕ್ಟೋಬರ್ 18 ಹಂಗೆ ಹಾಸ್ಪಿಟಲಿಗೆ ಹೋದ್ವಿ. ಮತ್ತು ಅವಾಗಲೂ ಕೂಡ ಸ್ಕ್ಯಾನಿಂಗ್ ಮಾಡ್ತಾರೆ, ಯಾವ ಪೊಸಿಷನಲ್ಲಿದೆ ಬೇಬಿಗೆ ಅಂತ ಹೇಳಿ ಮಾಡ್ತಾರೆ. ಅವಾಗ ನೋಡಿದಾಗ ಅವಾಗಲೂ ಕೂಡ ಬ್ರೀಚಲ್ಲೇ ಇತ್ತು. ಬ್ರೀಚ್ ಅಂದರೆ ಮಗು ತಲೆ ಫುಲ್ ಮೇಲ್ಗಡೆ ಇರೋದು. ಸೊ ಅದಕ್ಕೆ ನನಗೆ ಸಿಕ್ಕಾಪಟ್ಟೆ ಹಿಂಸೆ ಅಂದರೆ ಹಿಂಸೆ ಆಗ್ತಿತ್ತು. ನನಗೆ ಉಸಿರಾಡೋಕ್ಕೂ ಆಗ್ತಿದ್ದಿಲ್ಲ, ನಿಂತ್ಕೊಂಡ್ರೂ ಸಮಾಧಾನ ಇಲ್ಲ, ಕೂತ್ಕೊಂಡ್ರೂ ಸಮಾಧಾನ ಇಲ್ಲ, ಮಲ್ಕೊಂಡ್ರೂ ಸಮಾಧಾನ ಆಗ್ತಿಲ್ಲ, ಹಂಗೆ ಆಗ್ತಿತ್ತು. ಸೊ ಅದಕ್ಕೆ ನಾನು ಮೇಡಮಿಗೆ ಹೇಳ್ತಾ ಇದ್ದಿದ್ದು, ನಾನು ತುಂಬಾ ಸುಸ್ತಾಗ್ತಾ ಇದೆ ಅಂತಂದು ಹೇಳಿ, ನನಗೆ ತುಂಬ ಹಿಂಸೆ ಆಗ್ತಿದೆ, ನಂಗೆ ತಡ್ಕೊಳಕ್ಕಾಗ್ತಿಲ್ಲ ಅಂತಂದೇಳಿ. ಸೊ ಇನ್ನೇನು ಒಂದು ವಾರ ಏನೋ ಇತ್ತು ಡೆಲಿವರಿ ಡೇಟಿಗೆ. ಸೊ ಒಂದು ವಾರನೋ 10 ದಿವಸ ಏನೋ ಇತ್ತು, 10 ದಿವಸ ಇತ್ತು. ಸೊ ಅದಕ್ಕೆ ನಾನು 28ಗೆ ಕೊಟ್ಟಿದ್ರಲ್ಲ, ಸೊ ನಾನು 18ಗೆ ಹೋಗಿದ್ನಲ್ಲ, ಇನ್ನೂ 10 ಡೇಸ್ ಇತ್ತು ನನ್ನ ಡೆಲಿವರಿ ಡೇಟು. ಸೊ ಅವಾಗ ನಮ್ಮ ಮೇಡಮ್ ಏನಂದರು, ಸರಿ ಆಯಿತು 9 ಮಂತ್ಸ್ ಹೆಂಗೂ ಕಂಪ್ಲೀಟ್ ಆಗಿದೆಯಲ್ಲ, ನಿಮ್ಗೇನಾದರೂ ತಡ್ಕೊಳಕ್ಕಾಗಲಿಲ್ಲ ಅಂದರೆ ನಾವು ಸೆಕ್ಷನ್ ಮಾಡಿ ಪಾಪುನ ತೆಗಿತೀವಿ ಅಂತ ಹೇಳಿದರು. ಸೊ ಅದಕ್ಕೆ ನಮ್ಮ ಮನೇಲಿ ನನಗೆ ಸೆಕ್ಷನ್ ಅಂದರೆ ಆ್ಯಕ್ಚುಲಿ ನನಗೆ ಸೆಕ್ಷನ್ ಮಾಡಿಸ್ಕೋಬೇಕು ಅಂತಲೇ ಇದ್ದಿದ್ದು, ನನಗೆ ನಾರ್ಮಲ್ ಡೆಲಿವರಿ ಬೇಡ ಅಂತಲೇ ಇದ್ದೆ. ಸೊ ಯಾಕೆ ಅಂದರೆ ನಾರ್ಮಲ್ ಡೆಲಿವರಿ ತುಂಬಾ ಪೇನ್ ಅಂತಂದು ಹೇಳಿ ನನಗೆ ನಿಜವಾಗ್ಲೂ ನಾರ್ಮಲ್ ಡೆಲಿವರಿ ಬೇಡಪ್ಪ ಅಂತಂದೇಳಿ ನಾನು ಆಲ್ರೆಡಿ ನಾನು ಫುಲ್ ಪ್ರೆಗ್ನೆಂಟ್ ಆದಮೇಲೆ ಒಂದು 3-4 ಮಂತ್ಸ್ ಇದ್ದಾಗೆ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೆ ನನಗಂತೂ ನಾರ್ಮಲ್ ಡೆಲಿವರಿ ಆಗೋಕ್ಕಲ್ಲ. ಯಾಕಂದರೆ ಎಲ್ಲರೂ ಹೇಳ್ತಿದ್ರು ಆ ಥರ ನೋವು ಬರುತ್ತೆ, ಈ ಥರ ನೋವು ಬರುತ್ತೆ ಅಂತ. ಸೊ ನನಗಂದ್ರೂ ಆಗಲ್ಲ, ನನಗೆ ನಾರ್ಮಲ್ ಸೆಕ್ಷನ್ನೇ ಇಷ್ಟ. ಅಂದರೆ ಸಿಸರಿನ್ ನಾನು ಸಿಸರಿನ್ನೇ ಮಾಡಿಸ್ಕೊಳ್ಳೋಣ, ನಾರ್ಮಲ್ ಬೇಡ ಅಂತಂದೇಳಿ ಅವಾಗಲೇ ನಾನು ಡಿಸೈಡ್ ಮಾಡಿ ನನಗೆ ತಲೆಯಲ್ಲಿ ಫಿಕ್ಸ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ನಾನು ಲಾಸ್ಟ್ ಫೈನಲ್ ಡೆಲಿವರಿ ಟೈಮ್ನಲ್ಲೂ ನಾನು ಸೆಕ್ಷನ್ ಅಂದ್ಬಿಟ್ರಲ್ಲ, ನನಗೆ ಇನ್ನೊಂಥರ ಮನಸ್ಸಲ್ಲಿ ಒಳಗಡೆನೇ ಖುಷಿ ಅನಿಸ್ತು. ಒಂಥರ ನನಗೆ ಸಿಸರಿನೇ ಮಾಡ್ತಾರೆ ಅಂತ. ನಮ್ಮ ಮನೇಲಿ ಎಲ್ಲ ಏನೋ ಸೊ ಪಾಪ ಅವ್ರಿಗೆ, ನನಗೆ ಇವಾಗ ಅನ್ನಿಸ್ತಾ ಇದೆ ನನಗೆ ನಿಜವಾಗ್ಲೂ ನಾರ್ಮಲ್ ಡೆಲಿವರಿ ಮಾಡಿಸ್ಕೋಬೇಕಿತ್ತು ಅಂತ. ಯಾಕೆ ಅಂದರೆ ಫಸ್ಟಿಗೆ ಏನೂ ಅನಿಸಲ್ಲ, ಯಾಕೆಂದರೆ ಫಸ್ಟಿಗೆ ಎಲ್ಲ ಪ್ಲೇನ್ ಇರುತ್ತೆ ಹೊಟ್ಟೆ ಎಲ್ಲ, ಒಂದೇ ಸರಿಗೆ ಆಪ್ರೇಷನ್ ಮಾಡಿ ತೆಗೆದಿರ್ತಾರೆ, ಏನು ಪೇನ್ ಅನಿಸಲ್ಲ. ಟ್ಯಾಬ್ಲೆಟು ಅದೆಲ್ಲ ತೊಗೊಳ್ತಿರ್ತೀವಲ್ಲ, ಏನು ಪೇನ್ ಅಷ್ಟು ಅನಿಸಲ್ಲ. ಬಟ್ ಇವಾಗ ನಾವು ಸೆಕೆಂಡ್ ಬೇಬಿ ಬೇಕು ಅಂತ ಹೇಳಿದಾಗೆ ನಾವು ಅದೆಷ್ಟೇ ವರ್ಷ ಆದಮೇಲೆ ನೀವು ಬೇಬಿ ಮಾಡಿಕೊಂಡ್ರು ಸಿಸರಿನ್ ಆದಮೇಲೆ ಸೆಕೆಂಡ್ ಬೇಬಿ ಮಾಡಿಕೊಂಡೆ ಅಂದರೆ ಸೊ ನಿಜವಾಗ್ಲೂ ತುಂಬಾ ಕಷ್ಟ. ಅದನ್ನು ನಾನು ಯೋಚನೆ ಮಾಡ್ತಾ ಇದ್ದೀನಿ. ಸೊ ನನಗೆ ಇವಾಗ ಅನ್ನಿಸ್ತಾ ಇದೆ, ಸೊ ನಾನು ನಾರ್ಮಲ್ ಡೆಲಿವರಿನೇ ಆಗಬೇಕಿತ್ತು ಅಂತ. ಬಟ್ ನಮ್ಮ ಮನೇಲಿ ಆ ಟೈಮಲ್ಲಿ ನಮ್ಮನೇಲಿ ಎಲ್ಲರೂ ಹೇಳ್ತಾಯಿದ್ರು ಸಿಸರಿನ್ ಬೇಡ ಅಂತ. ಸೊ ಇನ್ನೊಂದು ವಾರ ತಡ್ಕೊ ಆಮೇಲೆ ಅದು ಪಾಪು ತಿರುಗುತ್ತೆ, ಪಾಪು ಕೆಳಗಡೆ ಬಂದೇ ಬರುತ್ತೆ. ಮೇಡಮ್ ಏನಂದರು, ತಲೆ ಬ್ರೀಚ್ ಇದ್ದರೆ
ಅಂದರೆ ತಲೆ ಮೇಲ್ಗಡೆ ಇದ್ದರೆ ನಾರ್ಮಲ್ ಡೆಲಿವರಿ ಆಗಲ್ಲ, ಸಿಸರಿನ್ನೇ ಮಾಡಬೇಕು. ಬಟ್ ತಿರುಗೋ ಚಾನ್ಸಸ್ ಆಗ್ಲೂಬೋದು, ಇಲ್ಲ ಅಂದರೆ ಇಲ್ಲ ಅಂತ ಹೇಳಿದರು. ಯಾಕೆ ಅಂದರೆ ನಾನು ಅಷ್ಟು ವಾಕ್ ಮಾಡೋಕ್ಕೂ ಆಗ್ತಿದ್ದಿಲ್ಲ, ನನ್ನದು ಪೇಯ್ನು ನನಗೆ ಗೊತ್ತು. ಎಲ್ಲರೂ ಹೇಳ್ತಾ ಇದ್ರು, ಇಲ್ಲ ಅದು ತಿರುಗುತ್ತೆ, ನೀನು ಚೆನ್ನಾಗಿ ವಾಕ್ ಮಾಡು, ತಿರುಗುತ್ತೆ, ಇನ್ನೊಂದು ವಾರ ತಡ್ಕೊ, ನೀನು ನಾರ್ಮಲ್ ಡೆಲಿವರಿ ಆಗ್ತೀಯಾ ಅಂತಂದೇಳಿ ಅಂತಿದ್ರು. ಯಾಕಂದರೆ ನಾನು ಅವಾಗ ಲಾಸ್ಟಿಗೆ ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೆ, ಬಟ್ ಏನು ಟೆನ್ಷನಿಗೋಸ್ಕರ ನನಗೆ ಆ ಥರ ಆಗಿತ್ತು. ನಾನು ಅಂದ್ಕೊಂಡಿರೋ ಮಟ್ಟಿಗೆ ಅದು ಟೆನ್ಷನಿಗೆ ಆಗಿತ್ತು ಅಂತ ಅಂದ್ಕೊಂಡಿರೋದು. ಆಮೇಲೆ ನಮ್ಮ ಮನೇಲಿ ಎಲ್ಲರೂ ಹೇಳ್ತಾಯಿದ್ರು, ನನಗಂದು ಸಿಕ್ಕಾಪಟ್ಟೆ ಸಿಟ್ಟು ಬರ್ತಾಯಿತ್ತು, ಇವರು ಎಷ್ಟು ಇದು ನನಗೆ ಫೋರ್ಸ್ ಮಾಡ್ತಾ ಇದ್ದಾರಲ್ಲ, ನನ್ನ ಪೇನು ನನಗೆ ಗೊತ್ತು, ನನಗೆ ಕಷ್ಟ ನಂಗೆ ಗೊತ್ತು, ಇವ್ರು ನನ್ನ ಕಷ್ಟ ಅರ್ಥನೇ ಮಾಡ್ಕೊಳಲ್ಲ ಅಂತಂದೇಳಿ ನಾನು ನಿಜವಾಗ್ಲೂ ಅಳ್ತಾನೇ ಇದ್ದೆ, ಅಳು ಅಳ್ತಾ ಇದ್ದೆ. ಕುತ್ಕೊಳ್ಳೋಕ್ಕೂ ಆಗ್ತಾಯಿದ್ದಿಲ್ಲ, ಫುಲ್ಲು ಸುಸ್ತಾಗ್ತಾಯಿತ್ತು. ಒಂಥರ ಇಲ್ಲಿ ಏನೋ ಸಿಕ್ಕಣ್ಣಂಗೆ ಆಗ್ಬಿಟ್ಟೈತೆ, ಯಾಕಂದರೆ ಹಂಗೆ ಫಿಕ್ಸ್ ಆಗಿಬಿಟ್ಟೈತೆ ಅದು ತಲೆ. ಆ ಥರ ಆಗಿ ಓಕೆ, ಫೈನಲಾಗಿ ನಮ್ಮ ಮನೆಗೆ ಹೋದ್ವಿ, ನೋಡೋಣ ಮನೆಗೆ ಹೋಗಿ ಡಿಸೈಡ್ ಮಾಡ್ಕೊಂಬರೋಣ ಅಂತಂದೇಳಿ ಹೋದ್ವಿ. ಸೊ ನಮ್ಮಪ್ಪ ಎಲ್ಲ ಕೇಳಿದ್ವಿ, ನಮ್ಮಪ್ಪನೂ ನನಗೆ ಕೇಳಿದರು, ಹೆಂಗಮ್ಮ ಹಂಗೆ ಏನು ಮಾಡ್ತೀಯಾ ಅಂತ ಕೇಳಿದರು. ಇಲ್ಲಪ್ಪ, ನನ್ನ ಕೈಲಿ ಆಗ್ತಾಯಿಲ್ಲ, ನಾನು ಸಿಸರ್ನಾದರೂ ಪರವಾಗಿಲ್ಲ, ನನಗೆ ಬೇಗ ಡೆಲಿವರಿ ಆಗಬೇಕು, ನಂಗೆ ಆಗ್ತಾಯಿಲ್ಲ ಅಂತ ಅಂದೆ. ಸರಿ ಆಯಿತು, ಒಂದು ಒಳ್ಳೆಯ ದಿನ ನೋಡ್ತೀನಿ ಅಂತಂದೇಳಿ ಅಕ್ಟೋಬರ್ 20ಗೆ ಏಕಾದಶಿ ಏನೋ ಇತ್ತು. ಏಕಾದಶಿ ದಿನ, ಗುರುವಾರ ದಿನ ಚೆನ್ನಾಗಿತ್ತು. ಸೊ ಅದಕ್ಕೆ ಏಕಾದಶಿ ಇದೆ ಅಕ್ಟೋಬರ್ 20ಗೆ, ಗುರುವಾರ ಚೆನ್ನಾಗಿದೆ, ಅವತ್ತೇ ಮಾಡಿಸ್ಬಿಡೋಣ, ಬೆಳಗ್ಗೆನೇ ಹೋಗ್ಬಿಡಿ ಅಂತ ಹೇಳಿದರು. ಸೊ ಬೆಳಗ್ಗೆನೇ ಹೋಗೋಣ ಅಂತಂದರೆ ಸರಿ ಆಯಿತು ಅಂತಂದೇಳಿ ಆವಾಗಲೂ ನೋಡಿದ್ವಿ, ಜೀರಿಗೆ ಕಷಾಯ ಅದು ಇದು ಏನೇನೋ ನಾರ್ಮಲ್ ಡೆಲಿವರಿ ಆಗೋಕ್ಕೆ ಅದು ಎಲ್ಲ ಕೊಟ್ಟರು, ಎಂಥದ್ದು ವರ್ಕ್ ಆಗಲಿಲ್ಲ. ಬೆಳಗ್ಗೆ ಅಕ್ಟೋಬರ್ 20ಗೆ ಬೆಳಗ್ಗೆ ಎಲ್ಲ ವೇಟ್ ಮಾಡಿದ್ವಿ, ಏನಾದರೂ ಪೇನ್ ಬರುತ್ತೋ ಏನೋ ಅಂತಂದೇಳಿ, ಎಂಥದ್ದು ಬಂದಿಲ್ಲ. ಸೊ ನನಗಂತೂ ಇಲ್ಲಂತೂ ತುಂಬಾ ನೋತಾಯಿತ್ತು, ಇಲ್ಲಿ ಮಧ್ಯಕ್ಕೆ ಫುಲ್ ಒಂಥರ ಹಿಡ್ಕೊಂಡಂಗೆ ಆಗ್ಬಿಟ್ಟಿತ್ತು, ಏನೋ ಸಿಕ್ಕಂಬಿಟ್ಟೈತೇನೋ ಅಂತ ಅನ್ನಿಸ್ತಾಯಿತ್ತು. ಸೊ ಆ ಥರ ಆಗಿ ಕೊನೆಗೂ ಹೋದ್ವಿ ಮೇಡಮ್ ಹತ್ರ. ಸಂಜೆ ಒಂದು 4-5 ಗಂಟೆ ಹಂಗೆ ಹೋದ್ವಿ 20 ಡೇಟಿಗೆ, ಗುರುವಾರ ದಿನ ಹೋಗಿ ಎಷ್ಟು 7:30ಗೆ ದೊಡ್ಡವರು ಡಾಕ್ಟರ್ ಇರ್ತಾರಲ್ಲ, ಸೊ ಸರ್ಜನ್ ಡಾಕ್ಟರ್ ಅವರೆಲ್ಲ ಬರ್ತಾರೆ. ಸೊ ಅಲ್ಲಿವರೆಗೂ ವೇಟ್ ಮಾಡ್ತಾರೆ ಅಂತಂದೇಳಿ ಅವ್ರ ಪ್ರೊಸೀಜರ್ಸ್ ಎಲ್ಲ ಅವ್ರು ಸ್ಟಾರ್ಟ್ ಮಾಡಿಕೊಂಡ್ರು. ಅದು ಇದು ಅಂತಂದೇಳಿ ಅವ್ರ ಪ್ರೊಸೀಜರ್ ಎಲ್ಲ ಸ್ಟಾರ್ಟ್ ಮಾಡಿಕೊಂಡ್ರು. ಅಂದರೆ ನನಗೆ ಡ್ರೆಸ್ ಚೇಂಜ್ ಮಾಡಿದರು, ಮತ್ತು ಒಡವೆಗಳೆಲ್ಲ ತೆಗ್ಸಿದ್ರು. ಅವ್ರ ಪ್ರೊಸೀಜರ್ ಏನಿರುತ್ತೋ ಅದು ಮಾಡಿದರು. ಇನ್ನೇನು 7:45 ಅಲ್ಲ, 8 ಗಂಟೆಗೆ ಅಂತ ಹೇಳಿದರು. 8 ಗಂಟೆಗೆ ಡಾಕ್ಟ್ರ್ ಬರ್ತಾರೆ ಅಂತ ಹೇಳಿದರು. 8 ಗಂಟೆ 8 ಗಂಟೆ ಡಾಕ್ಟ್ರು ಬರ್ತಾರೆ ಅಂತ ಹೇಳಿದರು. ನಾವು 8 ಗಂಟೆಗೆ ರೆಡಿ ಆಗಿದ್ವಿ ಆಲ್ರೆಡಿ. ಬಟ್ 8:05 ಬಂದರು. ಡಾಕ್ಟ್ರು ಬಂದಾದಮೇಲೆ ನಾನು ಫುಲ್ಲು ಏನದು ಯೂನಿಫಾರ್ಮ್ ಹಾಕ್ತಾರಲ್ಲ ಸಿಸರಿನ್ ಆಗಬೇಕಾದ್ರೆ, ಅದು ಆಗಿದ ತಕ್ಷಣವೇ ನನಗೆ ಸಿಕ್ಕಾಪಟ್ಟೆ ಶೋರಿಂಗ್ ಆಗಿಬಿಡ್ತು. ಸಖತ್ ಬೆವಿತಾ ಇದ್ದೆ ನಾನಂತೂ, ಏನೋ ಒಂಥರ ಟೆನ್ಷನ್ನು. ಬರೀ ಗಣೇಶ ಅಂತಲೇ ಇದ್ದೆ, ಕ್ರಾಸ್ ಫಿಂಗರೇ ಹಿಡ್ಕೊಂಡಿದ್ದೀನಿ. ನಾನು ಈವನ್ ನನ್ನ ಸಿಸರಿನ್ ಆಗಬೇಕಾದ್ರೂ ನಾನು ಹಿಂಗೆ ಇಷ್ಟಾದರೂ ಹಿಂಗೆ ಹಿಡ್ಕೊಂಡಿದ್ದೀನಿ. ನಾನು ಸಿಸರಿನ್ ಆಗಬೇಕಾದ್ರೆ ಅದು ಹೆಂಗೆ ಕೆನಾಲ್ ಹಾಕಿದ್ರು, ಅದು ಏನೇನು ಮಾಡ್ತಿರೋ ಗೊತ್ತಿಲ್ಲ, ಬಟ್ ನಾನು ಹಿಂಗೆ ಹಿಡ್ಕೊಂಡಿದ್ದೀನಿ. ನನಗೆ ಪ್ರತಿಯೊಂದೂ ಆಗಬೇಕಾದ್ರೆ ನಾನು ಹೆಂಗೆ ಹಿಡ್ಕೊಂಡಿರ್ತೀನಿ, ಕ್ರಾಸ್ ಫಿಂಗರ್ ಹಿಡ್ಕೊಂಡಿರ್ತೀನಿ. ಆವಾಗ ಅಲ್ಲಿಂದ ಎಷ್ಟು 8:05 ಅಲ್ಲಿಂದ ಕರ್ಕೊಂಡೋದ್ರು. ಅಲ್ಲ 8 ಅವನು ಹುಟ್ಟಿದ್ದು 8:50, ಬಟ್ 8:40 ಕರ್ಕೊಂಡೋದ್ರು. 8:40 ಓಟಿಗೆ ರೂಮಿಗೆ ಕರ್ಕೊಂಡೋದ್ರು. ಅವಾಗೆಲ್ಲ ನಮ್ಮ ಮಮ್ಮಿ, ನಮ್ಮ ಪಪ್ಪ ಇನ್ನೂ ಬಂದಿದ್ದಿಲ್ಲ. ನಾನು ಆಪ್ರೇಷನ್ ಥಿಯೇಟ್ರಿಗೆ ಹೋಗಿದ ಮೇಲೆ ಬಂದಿದ್ದಾರೆ ಅವರು. ನಮ್ಮ ದೊಡ್ಡಮ್ಮ, ಅಜ್ಜಿ, ನಮ್ಮ ಮನೆಯವ್ರ ಅಮ್ಮ, ನಮ್ಮ ಮನೆಯವರು ಎಲ್ಲರೂ ಬಂದಿದ್ದರು. ನನಗಂತೂ ಅವ್ರನ್ನೆಲ್ಲ ನೋಡಿ ಏನೋ ಒಂಥರ, ಆ್ಯಕ್ಚುಲಿ ನನಗೆ ಭಯ ಅನ್ನೋದಿರಲಿಲ್ಲ, ಬಟ್ ಕ್ಯೂರಿಯಾಸಿಟಿ ಇತ್ತು, ತುಂಬಾ ಇತ್ತು.
ನಿಜವಾಗ್ಲೂ ನನಗೆ ಭಯ ಅನ್ನೋದು ಇರಲಿಲ್ಲ, ಜಾಸ್ತಿ ಏನಿರಲಿಲ್ಲ, ಏನೋ ಒಂದು ಸ್ವಲ್ಪ ಇತ್ತಷ್ಟೇ. ಬಟ್ ಅಷ್ಟೊಂದು ಭಯ ಏನು ಇರಲಿಲ್ಲ ಸಿಸೇರಿಯನ್ ಅಂತಂದೇಳಿ. ಯಾಕಂದರೆ ನನಗೆ ಗೊತ್ತಿಲ್ದಂಗೆ ಆಗುತ್ತೆ ಅದು ಅಂತಂದೇಳಿ ನಾನು ಏನೂ ಭಯ ಪಟ್ಕೊಂಡಿದ್ದಿಲ್ಲ. ಕ್ಯೂರಿಯಾಸಿಟಿ ಯಾವ ಬೇಬಿ ಆಗುತ್ತೆ, ಹೆಂಗಿರುತ್ತೆ ಏನು ಅಂತಂದೇಳಿ ಬರೀ ಬೇಬಿ ಬಗ್ಗೆನೇ ನಾನು ಯೋಚನೆ ಮಾಡ್ತಾಯಿದ್ದೆ. ಡಿಲೆವರಿ ಆಗೋವರೆಗೂ ನಾನು ಪಾಪ ಮುಖ ನೋಡೋವರೆಗೂ ಹೆಂಗಿರುತ್ತೆ ಏನೋ, ಯಾರ ಥರ ಇರುತ್ತೆ, ಯಾವ ಬೇಬಿ ಆಗುತ್ತೆ ಅಂತಂದೇಳಿ ಬರೀ ಇದೇ ಯೋಚನೆಯಲ್ಲೇ ಇದ್ದೆ. ಬಟ್ ನಾನು ಅದನ್ನು ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ನಾನು ಮಾಡ್ಕೊಂಡಿದ್ದು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಏನೋ ಒಂಥರ ಎಕ್ಸ್ಪೀರಿಯೆನ್ಸು. ಆಮೇಲೆ ಓಟಿಗೆ ಕರ್ಕೊಂಡೋದ್ರು, ಡಾಕ್ಟರ್ಸ್ ಎಲ್ಲ ಬಂದರು. ಹೋಗಿದ ತಕ್ಷಣವೇ ಅನಸ್ತೇಷಿಯಾ ಚುಚ್ಚಿಬಿಟ್ರು. ಹಿಂದ್ಗಡೆ ಬೆನ್ನಿಗೆ ಬ್ಯಾಕ್ ಬೋನ್ ಇರುತ್ತಲ್ಲ, ಸೊ ಕೆಳಗಡೆ ಅನಸ್ತೇಷಿಯಾ ಚುಚ್ಚಿದ ತಕ್ಷಣ ಹಂಗೆ ಫುಲ್ ಒಂದು ಸೆಕೆಂಡು ವೇಸ್ಟ್ ಮಾಡಲ್ಲ ಅವರು ಮಾತ್ರ, ಒಂದು ಸೆಕೆಂಡು ವೇಸ್ಟ್ ಮಾಡಲ್ಲ, ಹಂಗೆ ಬೇಗ ಮಾಡಿಬಿಡ್ತಾರೆ. ಎಷ್ಟು ಒಂದು 5-6 ಡಾಕ್ಟ್ರ್ ಇರ್ತಾರೆ, 2 ನರ್ಸ್ ಇರ್ತಾರೆ, 2 ಆಯಂಟಿಗಳು ಇರ್ತಾರೆ. ಬೇಗ ಪ್ರೊಸೀಜರ್ ಮಾಡಿದ್ರು. ಹಂಗೆ ಚುಚ್ಚಿದ ತಕ್ಷಣ ಹಂಗೆ ದಟ್ಟನಂಗೆ ಮನ್ಸ್ಬಿಟ್ರು. ಮಾಸ್ಕ್ ಹಾಕಿದ್ರು, ಮಾಸ್ಕಿಂದ ಹಿಂಗೆ ಕಣ್ಣು ಮುಚ್ಚಿಬಿಟ್ಟಿದ್ರು. ಅದನ್ನು ಕಣ್ಣು ಮುಚ್ಚಿದ್ರಲ್ಲ, ಇಷ್ಟು ಕಾಣಿಸ್ತಾ ಇತ್ತು ನನಗೆ ಮಾಸ್ಕ್, ಇಷ್ಟಷ್ಟೇ ಇತ್ತು ಮಾಸ್ಕ್. ಹಿಂಗೆ ಕಣ್ಣಿಗೆ ಹಾಕಿದ್ರಲ್ಲ, ಅದು ಸ್ವಲ್ಪ ಕಣ್ಣಿಗೆ ಅದು ನನಗೆಲ್ಲ ಕಾಣಿಸ್ತಾ ಇತ್ತು. ಸೊ ಅನಸ್ತೇಷಿಯಾ ಕೊಟ್ಟಾಗ ಒಂದು ನೆನ್ಪಿಟ್ಕೊಳ್ಳಿ, ಅನಸ್ತೇಷಿಯಾ ಕೊಟ್ಟಾಗ ಪೂರ್ತಿ ಬಾಡಿ ಏನು ವರ್ಕ್ ಆಗೋದು ಗೊತ್ತಾಗಲ್ಲ ನಮಗೆ. ಬಟ್ ನಮಗೇನು ಡೆಲಿವರಿ ಆಗಬೇಕಾದ್ರೆ ಹೊಟ್ಟೆಯಿಂದ ಫುಲ್ ಕೆಳಗಡೆ ಕಾಲುವರೆಗೂ ಮಾತ್ರ ಜವ್ ಹಿಡಿದಿರೋ ಥರ ಆಗುತ್ತೆ. ಅಲ್ಲಿ ಏನೇ ಮಾಡಿದ್ರು, ಎಷ್ಟೇ ಕೊಯ್ದ್ರೂ, ಎಷ್ಟೇ ಕುಟ್ಟಿದ್ರೂ ಏನೂ ಗೊತ್ತಾಗಲ್ಲ ನಮಗೆ. ಸ್ವಲ್ಪ ಅಷ್ಟೇ ಗೊತ್ತಾಗುತ್ತೆ, ಒಂದು 10% ಅಷ್ಟೇ ಗೊತ್ತಾಗೋದು, ಇನ್ನು 90% ಏನೂ ಗೊತ್ತಾಗಲ್ಲ. ಸೊ ಆವಾಗ ನನಗೆ ಅನಸ್ತೇಷಿಯಾ ಕೊಟ್ಟಿದ ತಕ್ಷಣ ನನಗೆ ಫುಲ್ಲು ಏನೋ ಒಂಥರ ನಿದ್ದೆ ಮುಂಗಲಿದ್ದೆ. ಬಟ್ ಆದರೂ ನಾನು ಕಂಡುಬಿಟ್ಟಿದ್ದೆ ಹೆಂಗೆ ಮಾಡ್ತಾರೆ ಅಂತಂದೇಳಿ. ನಿಜವಾಗ್ಲೂ ನಾನು ಕಂಡುಬಿಟ್ಟಿದ್ದೆ. ನಾನು ಹಿಂಗೆ ಕ್ರಾಸ್ ಫಿಂಗರ್ ಹಿಡ್ಕೊಂಡು ಗಣೇಶ 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 ಅಂತಲೇ ಇದ್ದೆ. ನಾನು ಮನಸ್ಸಲ್ಲಿ ಗಣೇಶ ಅನ್ನೋದು ಬಿಟ್ಟರೆ ನನಗೇನೂ ಗೊತ್ತಿಲ್ಲ. ಆ ಥರ ನಾನು ಮಾಡ್ತಾಯಿದ್ದೆ. ಅಷ್ಟು ನನಗೆಲ್ಲ ನೆನಪಿತ್ತು, ನಾನು ಏನು ಮಾಡ್ತಿದ್ದೀನಿ ನನಗೆಲ್ಲ ಗೊತ್ತಾಗ್ತಾ, ಅವ್ರು ಏನು ಮಾಡ್ತಿದ್ದಾರೆ ಅದೆಲ್ಲ ಗೊತ್ತಾಗ್ತಾ ಇತ್ತು ನನಗೆ. ಆಮೇಲೆ ಆ ಕಡೆ ಈ ಕಡೆ ಕೈಗೆ ಏನೋ ಟೆಂಪ್ರೇಚರಿಂದು ಆಗ್ತಾಯಿದ್ರು, ಈ ಕಡೆ ಏನೋ ಹಿಂಗೆ ಏನೇನೋ ಮಷಿನ್ ಹಾಕಿದ್ರು ಸಿಸೇರಿಯನ್ ಟೈಮಲ್ಲಿ. ಆಮೇಲೆ ಬಂದರು ನೋಡಪ್ಪ, ದೊಡ್ಡ ಡಾಕ್ಟ್ರು ಬಂದು ಸರ್ಕನಂಗೆ ಕೊಯ್ದುಬಿಟ್ರು. ಯಪ್ಪೋ, ಅದಕ್ಕೆ ಹೆಂಗೆ ಅನ್ನಿಸ್ತು ಗೊತ್ತಾ ನಂಗೆ ನಿಜವಾಗ್ಲೂ. 10% ಗೊತ್ತಾಗುತ್ತಲ್ಲ, 90% ಗೊತ್ತಾಗಲ್ಲ, 10% ಗೊತ್ತಾಗುತ್ತಲ್ಲ, ಆ 10% ಗೊತ್ತಾಗೋ ಒಂದು ಏನೋ ಎಕ್ಸ್ಪೀರಿಯೆನ್ಸ್ ಇರುತ್ತಲ್ಲ, ಅದು ಇನ್ನೂ ನನಗೆ ನೆನಪಿದೆ. ಏನೋ ಒಂಥರ ಒಂದು ದಿಂಬು ಪಿಲ್ಲೋ ಇರುತ್ತಲ್ಲ, ಪಿಲ್ಲೋ ಹಿಂಗೆ ಚಾಕು ತಗೊಂಡು ಹಿಂಗೆ ಕೊಯ್ಯೋ ಥರ ಆಗುತ್ತಲ್ಲ, ಆ ಥರ ನನಗೆ ಫೀಲ್ ಆಗಿಬಿಡ್ತು. ನನಗೇನು ನಿಜವಾಗ್ಲೂ ಇನ್ನೊಬ್ರು ಯಾರಾದರೂ ಆಗಿದ್ದರೆ ಕಿರ್ಚ್ಕೊಳ್ತಿದ್ರು, ಏನೋ ಮಾಡ್ತಿದ್ರು ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಕಿರ್ಚ್ಕೊತಿದ್ರು, ಭಯಪಟ್ಟವರು ನಿಜವಾಗ್ಲೂ ಕಿರ್ಚ್ಕೊತಾರೆ. ಬಟ್ ನಾನು ತುಂಬ ಸರಿ ನೋಡಿದ್ದೀನಿ ಕಿರ್ಚ್ಕೊಂಡಿರೋದು. ಬಟ್ ಇನ್ನು ಅವ್ರಿಗೆ ಇನ್ನೊಂದು ಅನಸ್ತೇಷಿಯಾ ಕೊಟ್ಬಿಡ್ತಾರೆ. ಬಟ್ ನಾನು ಏನು ಅಷ್ಟೆಲ್ಲ ಗೊತ್ತಾದ್ರೂ ನಾನೇನು ಮೂಮೆಂಟ್ ಮಾಡಲಿಲ್ಲ. ಬಟ್ ನನಗೆಲ್ಲ ಗೊತ್ತಿತ್ತು, ನಾನು ಗಣೇಶ ಅಂತಲೇ ಇದ್ದೆ. ಆಮೇಲೆ ಎಲ್ಲ 7 ಲೇಯರ್ಸ್ ಎಲ್ಲ ತೆಗೆಯೋದೆಲ್ಲ ಗೊತ್ತಾಗ್ತಾಯಿತ್ತು, ಆಪ್ರೇಷನ್ ಮಾಡೋದು. ಆಮೇಲೆ ಬೇಬಿ ಐತಲ್ಲ, ಬೇಬಿ ಅವನ ತಲೆ ಇಲ್ಲಿ ಕೂತಿತ್ತು, ಫುಲ್ ರೈಟಿಗೆ ಇಲ್ಲಿ ಕೂತಿದ್ದು. ಆ ಡಾಕ್ಟರ್ಸಿಗೆ ಅದು ಹಿಂಗೆ ಪುಷ್ ಮಾಡೋಕ್ಕಾಗ್ತಾಯಿಲ್ಲ, ತಕ್ಕೊಳ್ಳೋಕ್ಕೆ ಆ ಪಾಪನ. ಅವರು ಹಿಂಗೆ ಒಂದು 2 ಡಾಕ್ಟ್ರು ಹಿಂಗೆ ದಬ್ತಿದ್ದಾರೆ, ಇನ್ನೂ 2 ಡಾಕ್ಟ್ರು ಹಿಂಗೆ ದಬ್ತಿದ್ದಾರೆ ಕೆಳಗಡೆ. ನಂಗೆ ಅದು ದಬ್ಬಿದ ತಕ್ಷಣವೇ ಅದೆಲ್ಲ ಗೊತ್ತಾಗ್ತಾಯಿದೆ. ಅದಷ್ಟು ನನಗೆ ಪೇನ್ ನನಗೆ ಗೊತ್ತಾಗ್ತೈತೆ. ಸ್ವಲ್ಪ 10% ಪೇನ್ ಇರುತ್ತೆ, ಗೊತ್ತಾಗುತ್ತೆ ಅಂದಲ್ಲ, ಅದೆಲ್ಲ ಗೊತ್ತಾಗ್ತಾಯಿದೆ. ಇನ್ನು ಒಬ್ಬರು ಹಿಂಗೆ ದಬ್ಬಿದ್ರು, ಫುಲ್ ಅಷ್ಟು ಗಟ್ಟಿಯಾಗಿ ಕುತ್ಕೊಂಡ್ಬಿಟ್ಟಿದ್ದಾನೆ, ಫುಲ್ ಫಿಕ್ಸ್ ಆಗಿಬಿಟ್ಟೈತೆ ಅಲ್ಲಿ ತಲೆಯಲ್ಲಿ. ಹಿಂಗೆ ದಬ್ಬಿ ಮತ್ತೆ ಹಿಂಗೆ ತಗೊಂಡು ಮತ್ತೆ ಇನ್ನೂ ಸ್ವಲ್ಪ ಬೇಬಿ ಈ ಕಡೆ ಬರೋಕ್ಕಾಗಲ್ಲ ಅಂತಂದೇಳಿ ಮತ್ತೆ ಇನ್ನೂ ಸ್ವಲ್ಪ ಕೊಯ್ದರು. ಆವಾಗ ಅದೇ ಆ್ಯಕ್ಚುಲಿ ನನಗೆ ಸಿಕ್ಕಾಪಟ್ಟೆ ಪೇನ್ ಆಗಿರೋದು. ಇವಾಗಲೂ ಕೂಡ ಅದೇ, ಇಷ್ಟೇ ಎಕ್ಸ್ಟ್ರಾ ಮತ್ತೆ ಕೊಯ್ದ್ರಲ್ಲ,
ಅದೇ ಇನ್ನೂ ಒಂಥರ ಪೇಯ್ನ್ ಜಾಸ್ತಿ ಇದ್ದಿದ್ದು. ಬಟ್ ಅದಿಷ್ಟು ಕೊಯ್ದಿರೋದು ಮಾತ್ರ ಏನೂ ಇರಲಿಲ್ಲ, ಅದು ಚೆನ್ನಾಗಿತ್ತು. ಮತ್ತು ಇನ್ನೊಂದು ಸರಿ ಕೊಯ್ದ್ರಲ್ಲ ಅದೇ ಜಾಸ್ತಿ ಪೇಯ್ನ್ ಬಂತು ನನಗೆ ಡೆಲಿವರಿ ಎಲ್ಲ ಆದಮೇಲೆ, ಸ್ಟಿಚಸ್ ಎಲ್ಲ ಆಗಿದ್ಮೇಲೆ. ಸೊ ಆ ಥರ ಅವನನ್ನು ಪಾಪನ ಹಿಂಗೆ ನೀಟಾಗಿ ಜೋರಾಗಿ ಪುಷ್ ಮಾಡಿದ್ರು, ಇಬ್ಬರು ಸೇರ್ಕೊಂಡು ಪುಷ್ ಮಾಡಿದ್ರು, ಇನ್ನಿಬ್ಬರು ಎಳ್ಕೊಂಡ್ರು. ಆಮೇಲೆ ಎಳ್ಕೊಂಡಿದ್ದ ತಕ್ಷಣ ಒಂದೇ ಸರಿಗೆ ಪಾಪ ಒಳಗೆ ಕೇಳಿಸ್ಬಿಡ್ತು. ಯಪ್ಪೋ, ನನಗೆ ಸಿಕ್ಕಾಪಟ್ಟೆ ಮೈ ಜುಮ್ಮ ಅಂದ್ಬಿಡ್ತು ನನಗೆ. ಅಂದ್ಕೊಂಡೆ. ಆಮೇಲೆ ಗಣೇಶ 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 ಅಂದೆ. ಆಮೇಲೆ ಪಾಪು ಎಲ್ಲ ಒರ್ಸಕ್ಕಂತಂದೇಳಿ ಆ ಕಡೆ ತೊಗೊಂಡೋಗ್ಬಿಟ್ರು. ನಮ್ಮ ಮೇಡಮ್ಮು ಮತ್ತು ಸಿಸ್ಟರ್ ಎಲ್ಲ ಇದ್ರಲ್ಲ, ಅವರು ಸ್ಟಿಚಸ್ ಹಾಕ್ತಾಯಿದ್ರು. ಸ್ಟಿಚಸ್ ಹಾಕುವಾಗ ನಾನು ಅವಾಗಲೇ ಕೇಳ್ತಿದ್ದೀನಿ ಯಾವ ಬೇಬಿ ಅಂತಂದು ಹೇಳಿ. ಮ್ಯಾಮ್ ಯಾವ ಬೇಬಿ ಅಂತ ಕೇಳಿದೆ. ಯಾವ ಬೇಬಿನಾ, ಹುಡುಗಿ ಅಂತ ಅಂದರು. ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡ್ತು. ಸೀರಿಯಸ್ಲಿ ನನಗೆ ಹೆಣ್ಣು ಮಗು ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಸಿಕ್ಕಾಪಟ್ಟೆ ಅಂದರೆ ತುಂಬಾ ಇಷ್ಟ ಹೆಣ್ಮಗು ಅಂತ ಅಂದರೆ. ನಮ್ಮ ಮನೇಲೂ ಅಷ್ಟೇ, ನಮ್ಮ ಮನೇಲೂ ಹೆಣ್ಮಗು ಅಂದರೆ ತುಂಬಾ ಇಷ್ಟ. ಯಾಕಂದರೆ ನಾನು ಒಬ್ಬಳೇ ಇರೋದು ಹೆಣ್ಮಗಳು. ಹೆಣ್ಣು ಹುಟ್ಟಿರೋದಂದರೆ ನಾನು ಒಬ್ಬಳೇ. ನಮ್ಮ ದೊಡ್ಡಮ್ಮಗೂ ಇಲ್ಲ, ನಮ್ಮ ಮಾಮಗೂ ಇಲ್ಲ, ಯಾರೂ ಇಲ್ಲ. ಸೊ ಅವರು ಕೂಡ ಮೂರು ಜನ ಗಂಡ್ಮಕ್ಳು, ಇಬ್ಬರು ಗಂಡ್ಮಕ್ಳು. ನಮ್ಮ ತಮ್ಮ ಅವರು ಬರೀ ಗಂಡ್ಮಕ್ಳೇ ಜಾಸ್ತಿ, ಬಟ್ ನಾನೇ ಒಬ್ಬಳೇ ಹೆಣ್ಮಗಳು ಇದ್ದಿದ್ದು. ನಮ್ಮ ಮನೆಯವ್ರ ಕಡೆನೂ ಅಷ್ಟೇ, ಅಲ್ಲೂ ಕೂಡ ಹೆಣ್ಮಕ್ಳು ಆಗೇ ಇಲ್ಲ. ಅವ್ರಿಗೂ ಕೂಡ ಮೂರು ಜನ, ನಾಲ್ಕು ಜನ ಗಂಡ್ಮಕ್ಳೇ ಆಗಿರೋದು. ಸೊ ನನಗೆ ಹೆಣ್ಮಗು ಆಗಿಬಿಡ್ತು ಅಂತಂದೇಳಿ ನಾನು ಸಿಕ್ಕಾಪಟ್ಟೆ ನಿಜವಾಗ್ಲೂ ಖುಷಿ ಆಗಿಬಿಡ್ತು. ಹೌದಾ ಅಂತಂದೇಳಿ ನಾನು ಸುಮ್ಮನೆ ಆಗಿಬಿಟ್ಟೆ. ಮತ್ತು ಆಮೇಲೆ ಇಲ್ಲ ಮ್ಯಾಮ್ ಬಾಯ್ ಬೇಬಿ ಅನಿಸುತ್ತೆ ಅಂತಂದೇಳಿ ಸಿಸ್ಟರ್ ಅಂದ್ಬಿಟ್ರು. ಅಲ್ಲ ಗರ್ಲಲ್ಲ ಬಾಯ್ ಅಂತ ಅಂದ್ರೆ, ಗರ್ಲಲ್ಲ ಬಾಯ್ ಐಶ್ವರ್ಯ ಅಂತ ಅಂದ್ರೆ, ಅದಕ್ಕೆ ಓ ಅಂತ ಹೇಳಿ ಸರಿ ಅಂತ ಸುಮ್ಮನೆ ಅದೇ. ಬಟ್ ಆಮೇಲೆ ಅಬ್ಸರ್ವೇಷನಿಗೆ ಇಟ್ಟಿರ್ತಾರಲ್ಲ ಮಗುನ, ಇಟ್ಟಿದ್ರು. ನನಗೆಲ್ಲ ಸ್ಟಿಚಸ್ ಎಲ್ಲ ಹಾಕಿದ್ರು, ಎಲ್ಲ ಕವರೆಲ್ಲ ಮಾಡಿದರು. ಅದು ಇನ್ನೂ ನನಗೆ ಕಣ್ಮುಂದೆ ಬರ್ತಾಯಿದೆ. ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ಹಾಕಿದ್ರು. ನನಗೆ ಡ್ರೆಸ್ ಮತ್ತೆ ಚೇಂಜ್ ಮಾಡಿ ಮತ್ತೆ ವಾರ್ಡಿಗೆ ಶಿಫ್ಟ್ ಮಾಡಬೇಕಲ್ಲ. ವಾರ್ಡಿಗೆ ಶಿಫ್ಟ್ ಮಾಡ್ಬೇಕಾದ್ರೆ ನನಗೇನು ಅಷ್ಟು ಎಚ್ಚರ ಇದ್ದಿದ್ದಿಲ್ಲ. ನನಗೇನು ಒಂಥರ ಇದು ಒಳ್ಳೆ ಇದ್ದೆ, ಒಂದು 10% ಅಷ್ಟೇ ಎಚ್ಚರ ಇದ್ದಿದ್ದು, ಫುಲ್ ಏನು ಎಚ್ಚರ ಇದ್ದಿದ್ದಿಲ್ಲ. ಆಮೇಲೆ ವಾರ್ಡಿಗೆ ಶಿಫ್ಟ್ ಮಾಡಿದ ತಕ್ಷಣ ಫುಲ್ಲು ಚಳಿ ಬಂದುಬಿಡುತ್ತೆ. ಒಂದು 2 ಮಿನಿಟ್ಸ್ ಆಗಿದ ತಕ್ಷಣ, ವಾರ್ಡಿಗೆ ಶಿಫ್ಟ್ ಮಾಡಿದ ತಕ್ಷಣ ಚಳಿ ಬಂದುಬಿಡುತ್ತೆ. ಸಿಕ್ಕಾಪಟ್ಟೆ ನಡುಗ್ತಿದ್ದೆ. ಆಮೇಲೆ ಒಂದು ಇಂಜೆಕ್ಷನ್ ಮಾಡ್ತಾರೆ. ಇಂಜೆಕ್ಷನ್ ಮಾಡಿ ನಾನು ನಿಜವಾಗ್ಲೂ ಹೇಳಬೇಕಂದ್ರೆ ನಾನು ಪಾಪುನ ನಾನು ಡೆಲಿವರಿ ಆಗಿದ್ದನ್ನು ನೋಡೇ ಇಲ್ಲ ಮುಖನ. ಯಾಕಂದರೆ ನಂದು ಅಷ್ಟು ಪೇನ್ ಇತ್ತಲ್ವ. ಸೊ ಅದಕ್ಕೆ ನಾನು ನೋಡಿದ್ದಿಲ್ಲ. ಆ್ಯಕ್ಚುಲಿ ನೈಟ್ ಡೆಲಿವರಿ ಸಿಸೇರಿಯನ್ ಆಗೋದೇ ಬೆಸ್ಟು. ಯಾಕೆಂದರೆ ನೈಟ್ ಅಂದರೆ ನಾವು ಮಲ್ಕೊಂಡ್ಬಿಡ್ತೀವಿ, ಗೊತ್ತಾಗಲ್ಲ ನಮಗೆ ಪೇನಿಂಗ್. ಬಟ್ ಬೆಳಗ್ಗೆ ಸಿಸೇರಿಯನ್ ಏನಾದರೂ ಆಪ್ರೇಷನ್ ಅದು ಇದು ಆದರೆ ಬೆಳಗ್ಗಿಂದ ರಾತ್ರಿವರೆಗೂ 1 ಡೇ ಕಳಿಬೇಕು. ಅದು ಫುಲ್ ಎಲ್ಲನೂ ಪೇನೆಲ್ಲ ಗೊತ್ತಾಗ್ತಿರ್ತದೆ. ಏನೋ ಅದನ್ನು ಅನುಭವಿಸ್ತಾ ಇರಬೇಕು. ಬಟ್ ನೈಟ್ ಆದ್ರೇ ಚೆನ್ನಾಗಿ ಅಂತ ನಾನು ಅಂದ್ಕೊಂಡಿರೋದು. ನನ್ನ ಎಕ್ಸ್ಪೀರಿಯೆನ್ಸ್ ನಾನು ಹೇಳ್ತಾ ಇರೋದು, ನೈಟ್ ಆದ್ರೇ ಚೆನ್ನಾಗೆ. ಸೊ ನೈಟ್ ಆಗಿದ್ದಕ್ಕೆ ನನಗೇನೋ ಒಂದು ದಿನ ಕಳೀತಲ್ಲ ನನಗೆ ಸಿಸೇರಿಯನ್ ಆಗಿ ಅಂತಂದೇಳಿ ನಿದ್ದೆ ಬರ್ತಾ ಇದ್ದಿದ್ದಿಲ್ಲ. ಬಟ್ ಪೇನ್ ಇತ್ತು, ಸಿಕ್ಕಾಪಟ್ಟೆ ಪೇನ್ ಇತ್ತು. ಏನು ಸಾಮಾನ್ಯ ಆಪ್ರೇಷನ್ ಅಲ್ಲ. ಒಂದು ಮಗು ತೆಗೆದು, ಒಂದು ಮಗು 7 ಲೇಯರ್ಸ್ ಕಟ್ ಮಾಡಿ ಒಂದು ಮಗು ತೆಗೆಯೋದಂದರೆ ಸಾಮಾನ್ಯ ಅಲ್ಲೇ ಅಲ್ಲ. ಸೊ ನಿಜವಾಗ್ಲೂ ಮದರ್ಸಿಗೆ ಬರೀ ನಾರ್ಮಲ್ ಡೆಲಿವರಿ ಆದರೆ ಅಷ್ಟೇ ತಾಯಿದು ಜೀವನ ಸಾರ್ಥಕ ಅಂತಂದೇಳಿ ಅನ್ಕೋತಾರೆ. ಬಟ್ ಅದು ನಾನು ನಿಜವಾಗ್ಲೂ ಒಪ್ಪಲ್ಲ. ಈವನ್ ಸಿಸೇರಿಯನ್ ಆದ್ರೂ ಅದಕ್ಕಿಂತ ಡಬ್ಬಲಾಗೆ ನಾವು ಆ ಪೇನ್ನ ಅನುಭವಿಸ್ತಾ ಇರ್ತೀವಿ. ಅದು ಕೂಡ ತುಂಬಾ ಹ್ಯಾಟ್ಸ್ ಆಫ್ ಹೇಳಬೇಕು. ನಮ್ಮ ಅಮ್ಮಗಳೆಲ್ಲ ಯಾವ ಥರ ಅವರೆಲ್ಲ ನಾರ್ಮಲ್ ಡೆಲಿವರಿನೇ ಆಗಿರ್ತಾರೆ. ಬಟ್ ಅವ್ರಿಗಿಂತ ನಾವೇ ಬೆಟರ್ ಅಂತ ಅಂದ್ಕೊಳ್ಳೋದು ತಪ್ಪದು. ನಾನು ಒಪ್ಕೊಳ್ಳಲ್ಲ. ನಿಜವಾಗ್ಲೂ ನಾರ್ಮಲ್ ಡೆಲಿವರಿ ಆ ಕ್ಷಣದ ನೋವು ಅಂತ ಹೇಳ್ತಾರೆ. ಬಟ್ ಸಿಸೇರಿಯನ್ ಆಯ್ತಲ್ಲ, ಲೈಫ್ ಲಾಂಗ್ ಪೇನ್ ನಾವು ಅನುಭವಿಸ್ತಾನೆ ಇರಬೇಕು. ಇವಾಗಲೂ ಕೂಡ ಸೊಂಟ ನೋವು ಜಾಸ್ತಿ ಇರ್ತದೆ, ಏನೂ ಮಾಡೋಕ್ಕಾಗಲ್ಲ. ಬಟ್ ಆ ಟೈಮಲ್ಲಿ ಸಿಸೇರಿಯನ್ ಆಗೋ ಟೈಮಲ್ಲಿ ನಮಗೆ ನೋವು ಗೊತ್ತಾಗಲ್ಲ. ಯಾಕಂದರೆ ಅನಸ್ತೇಷಿಯಾ ಕೊಟ್ಟಿರ್ತಾರಲ್ಲ.
ಸೊ ಆ ಟೈಮಲ್ಲಿ ನೋವಾಗಲ್ಲ, ಆವಾಗ ಹೆಂಗೋ ಈಸಿಯಾಗಿ ಡೆಲಿವರಿ ಆಗುತ್ತೆ. ಬಟ್ ಆದರೆ ಆಮೇಲೆ ಐತಲ್ಲ ಸಿಕ್ಕಾಪಟ್ಟೆ ನೋವು ತಿನ್ನಬೇಕಾಗತ್ತೆ. ಅದಾಯಿತು. ನಾನು ಪಾಪುನೆಲ್ಲ ಎಲ್ಲರೂ ಹೇಳ್ತಾಯಿದ್ರು ನಿನ್ನ ಥರನೇ ಇದೆ ಅಂತಂದೇಳಿ. ನಮ್ಮ ಮನೆಯವರು, ನನ್ನ ಹಸ್ಬೆಂಡು ಎಲ್ಲರೂ ಹಂಗೆ ಹೇಳ್ತಿದ್ರು, ಎಲ್ಲ ಐಶನ್ ಮುಖನೇ ಅಂತಂದು ಹೇಳಿ. ಬಟ್ ಅವನು ಇವಾಗ ನಂತರ ಸ್ವಲ್ಪ ಅನ್ನೋದಕ್ಕಿಂತ ಒಂದು 70% ನಂತರನೇ ಕಾಣಿಸ್ತಾ ಇದ್ದಾನೆ ಅವನು. ಇವಾಗ ಗೊತ್ತಾಗ್ತಾ ಇದೆ ಅವ್ನು ನಂತರ ಇದ್ದಾನೆ ಅಂತ. ಸೊ ನನ್ನ ಕಲರೇ ಇರೋದು ಅವನು ಮಯು. ಸೊ ಆವಾಗ ಎಷ್ಟು 2.5 kg ಏನೋ ಇದ್ದ ಅವನು, 2.5 kg ಇದ್ದ. ಸೊ ಇನ್ನೂ ಸ್ವಲ್ಪ ವೆಯ್ಟ್ ಗೇನ್ ಆಗಬೇಕಿತ್ತು. ಯಾಕೆ ಅಂದರೆ ಯಾಕೆ ವೆಯ್ಟ್ ಕಮ್ಮಿ ಇದ್ದ ಅಂತಂದರೆ ಅವನಿಗೆ ಅದೇ ಡೇಟು ಸ್ವಲ್ಪ ಇನ್ನೂ ಒಂದು 15 days ಮುಂದೆ ಇತ್ತಲ್ಲ. ಸೊ ಅದಕ್ಕೆ ಇನ್ನೂ ಚೆನ್ನಾಗಿ ಆಗಬೇಕಿತ್ತು, ಇನ್ನೂ 9 months ಕಂಪ್ಲೀಟ್ ಆಗಬೇಕಿತ್ತು ಅಂತಂದೇಳಿ ಅಂದರು ಡಾಕ್ಟ್ರು. ಏನಿಲ್ಲ, ನಾರ್ಮಲ್ ಆಗಿದ್ದಾನೆ, ಏನೂ ತೊಂದರೆ ಇಲ್ಲ, ಚೆನ್ನಾಗಿದ್ದಾನೆ ಅಂತ ಹೇಳಿದ್ರಲ್ಲ, ಅಷ್ಟೇ ಸಾಕು. ಬೇಬಿ ಹೆಲ್ತಿ ಇದ್ದರೆ ಸಾಕು ಅಲ್ವಾ. ನಬ್ಬಬ್ಬ ಅಂದರೆ ಒಂದು 2.5 kg ಮೇಲಿದ್ರೇ ಚೆನ್ನಾಗೆ ಪಾಪುಗಳು. ಬಟ್ ಆಮೇಲೆ ಅವನು ಚೆನ್ನಾಗಿ ಬ್ರೆಸ್ಟ್ ಫೀಡ್ ಮಾಡಬೇಕು ಅಂತಂದೇಳಿ ನನಗೆ ಡಾಕ್ಟ್ರು ಕೂಡ ತುಂಬಾ ಹೆಲ್ಪ್ ಮಾಡಿದರು. ಸೊ ನನಗೆ ಸಜೆಸ್ಟ್ ಮಾಡಿದರು, ನೀನು ಚೆನ್ನಾಗಿ ಬ್ರೆಸ್ಟ್ ಫೀಡ್ ಎಷ್ಟು ಚೆನ್ನಾಗಿ ಮಾಡಿಸ್ತೀಯೋ ಅಷ್ಟು ಚೆನ್ನಾಗಿ ಬೇಬಿ ಚೆನ್ನಾಗಿ ಬೆಳೆಯುತ್ತಾನೆ ಅಂತ ಹೇಳ್ತಿದ್ರು. ಸೊ ನಾನು ಅಷ್ಟೇ ಚೆನ್ನಾಗಿ ಮಾಡ್ತಿದ್ದೆ. ಅವನು ತುಂಬ ಚೆನ್ನಾಗಿ ವೇಟ್ ಗೇನ್ ಆಗ್ತಾ ಬಂದ. ಆಮೇಲೆ ನನಗೆ ಡಾಕ್ಟ್ರು ಕೂಡ ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡ್ತಾಯಿದ್ರು, ಚೆನ್ನಾಗಿ ವೇಟ್ ಗೇನ್ ಚೆನ್ನಾಗಿದೆ, ಗುಡ್ ಅಂತ ಹೇಳ್ತಾಯಿದ್ರು. ಅಂದರೆ ಮಕ್ಕಳು ಡಾಕ್ಟ್ರಿಗೆ ತೋರಿಸ್ಬೇಕಾದ್ರೆ ಯಾವಾಗಾದರೂ. ಆಮೇಲೆ ನೆಕ್ಸ್ಟ್ ಡೇ BCG ಇಂಜೆಕ್ಷನ್ ಮಾಡಿಸ್ಕೊಂಬಂದರು. ಆ್ಯಕ್ಚುಲಿ ಅವಾಗ ದೀಪಾವಳಿ ಟೈಮ್ ನನಗೆ ಡೆಲಿವರಿ ಆಗಿದ್ದು. ಆವಾಗ ಸಿಕ್ಕಾಪಟ್ಟೆ ಪಟಾಕಿ ಸೌಂಡು. ನನಗೆ ಗುರುವಾರ ಡೆಲಿವರಿ ಆದ್ರಂದರೆ 4 days ಇಟ್ಕೋತಾರೆ. ಸಿಸರಿನ್ ಆದರೆ ನಾರ್ಮಲ್ ಡೆಲಿವರಿ ಅಂದರೆ 3 days ಇಟ್ಕೋತಾರೆ ಹಾಸ್ಪಿಟಲ್ನಲ್ಲಿ. 4 days ಇಟ್ಕೊಂಡ್ರು. 4 days ಆದಮೇಲೆ ನನಗೆ ಬ್ಲಡ್ ಕಮ್ಮಿ ಇತ್ತು. ಎಷ್ಟು 8 ಪಾಯಿಂಟ್ ಇತ್ತು. 8 ಪಾಯಿಂಟ್ ಇತ್ತು. ಆ್ಯಕ್ಚುಲಿ ಡೆಲಿವರಿಗಿಂತ ಮುಂಚೆನೇ ನನಗೆ ಬ್ಲಡ್ ಕಮ್ಮಿ ಇತ್ತು. ಟ್ಯಾಬ್ಲೆಟು ಅದು ಇದು ಕೊಟ್ಟಿದ್ರು, ನುಂಗಿದ್ದೆ, ಹಂಗೆ ಏನು ಚೆನ್ನಾಗಾಗಿದೆ ಅಂತ ಅಂದ್ಕೊಂಡಿದ್ವಿ. ಸೊ ಆಮೇಲೂ ಕೂಡ ಡೆಲಿವರಿ ಆದಮೇಲೆ ಬ್ಲಡ್ ಕಮ್ಮಿ ಆಗಿತ್ತು. ಸೊ ಬ್ಲಡ್ ಹಾಕಬೇಕು ಅಂತ ಹೇಳಿ, ಇಲ್ಲ 7.4 ಏನೋ ಇತ್ತು ನನಗೆ, ಕರೆಕ್ಟ್ 7.4 ಇತ್ತು ನನಗೆ, 8 ಅಲ್ಲ 7.4 ಇದ್ದಿದ್ದಕ್ಕೆ ನನಗೆ ತುಂಬಾ ಸುಸ್ತಾಗೋದು, ಅದೇ ಆ ಥರ ಆಗ್ತಾಯಿತ್ತು. ಸೊ ಬ್ಲಡ್ ಹಾಕಬೇಕು ಅಂತಂದೇಳಿ ನಂದು ಬ್ಲಡ್ ಗ್ರೂಪ್ ಇರೋದು ಬ್ಲಡ್ ತೊಗೊಂಬಂದರು. ಅವತ್ತಿಂದು ರಾತ್ರಿ ನೆನ್ಸ್ಕೊಂಡ್ಬಿಟ್ಟೆ. ನಮ್ಮ ಮನೆಯವ್ರಿಗೆ ಈಗಲೂ ನೆನೆಸಂಗಿಲ್ಲ, ಸಿಕ್ಕಾಪಟ್ಟೆ ಬೇಜಾರು ಆಗ್ತಾರೆ. ಆಕೆ ನರ್ಸ್ ಮೇಲೂ ನನಗೆ ಬ್ಲಡ್ ಹಾಕಬೇಕಾದ್ರೆ ಅವಳು ಇದ್ದಾಳಲ್ಲ ನರ್ಸು, ನೈಟ್ ಡ್ಯೂಟಿ ಮಾಡೋಳು, ಹೆಂಗೆಂಗೋ ಹಾಕ್ಬಿಟ್ಟಿದ್ದಾಳೆ. ಅದು ಆ್ಯಕ್ಚುಲಿ ಬ್ಲಡ್ ಅದು ದಪ್ಪ ಇರುತ್ತೆ, ಅಂದರೆ ಫ್ರಿಜ್ಜಲ್ಲಿ ಇಟ್ಟಿರ್ತಾರಲ್ಲ ಬ್ಲಡ್, ರೆಡಿ ಬ್ಲಡ್ ಇರುತ್ತಲ್ಲ ಅದು ಫ್ರಿಜ್ಜಲ್ಲಿ ಇಟ್ಟಿರ್ತಾರೆ. ಅದನ್ನು ನಾವು ಒಂದು ಸ್ವಲ್ಪ ಹೀಟಲ್ಲಿ ಇಟ್ಕೋಬೇಕು. ಹೀಟಲ್ಲಿ ಇಟ್ಕೊಂಡಾಗೆ ಸ್ವಲ್ಪ ಅದು ಕರಗ್ತತೆ, ಸ್ವಲ್ಪ ಲಿಕ್ವಿಡ್ ಥರ ಆಗುತ್ತೆ. ಆವಾಗ ನಮಗೆ ಬಾಡಿಯಲ್ಲಿ ಇನ್ಸರ್ಟ್ ಆಗ್ತಾ ಹೋಗ್ತತೆ. ಬಟ್ ಅದು ಅವಳು ಹೇಳೇ ಇಲ್ಲ, ಸಿಸ್ಟರ್ ಆದವರು ಹೇಳೇ ಇದ್ದಿಲ್ಲ. ಸೊ ಅದಕ್ಕೆ ಹಂಗೆ ಎಷ್ಟು ಒಂದು 3 to 4 hours ಆದ್ರೂ ಹಾಗೆ ಬ್ಲಡ್ ಹಾಕಬೇಕು ಅಂತ ಹೋಗ್ಬಿಟ್ರು. ಸಿಕ್ಕಾಪಟ್ಟೆ ಕೈ ಪೇಯ್ನ್ ಆಯಿತು ಅಂದರೆ ಯಪ್ಪ, ನಂಗೆ ತಡ್ಕೊಳಕ್ಕಾಗಲಿಲ್ಲ. ಒಂದಿಷ್ಟು ಬ್ಲಡ್ಡೇ ಹೋಗಲಿಲ್ಲ ನನ್ನ ಮೈಗೆ. ಆಮೇಲೆ ಏನೇನೋ ಮಾಡಿ ಇನ್ನೊಂದು ನರ್ಸು ಬಂದರು, ಆಮೇಲೆ ಡಾಕ್ಟ್ರು ಬಂದರು, ಮೇಡಮ್ಮು ಬಂದರು, ಅದೂ ಆಗಲಿಲ್ಲ, ಹೋಗ್ತಾನೆ ಇದ್ದಿಲ್ಲ, ಅದು ಅಷ್ಟು ಗಟ್ಟಿಯಾಗಿಬಿಟ್ಟೈತೆ. ಆಮೇಲೆ ಇನ್ನೊಂದು ತರಿಸೋದು ಏನು ಬೇಡ ಅಂತಂದು ಹೇಳಿ ನನಗೆ ಏನಾದರೂ ಜ್ಯೂಸು ಅದು ಇದು ತಿನ್ನೋದು ಅದೇ ಸಾಕು ಅಂತಂದೇಳಿ, ಫ್ರೂಟ್ಸ್ ತಿನ್ನು ಏನೂ ಆಗೋಲ್ಲ ಅಂತಂದೇಳು. ಪ್ರತಿಯೊಂದೂ ನನಗೆ ಊಟಕ್ಕೆ ಹೇಳಿದರು, ಎಲ್ಲನೂ ಹೇಳಿದರು. ಚೆನ್ನಾಗಿ ತಿಂದೆ, ಬ್ಲಡ್ಡೆಲ್ಲ ಇಂಪ್ರೂವ್ ಆಗಿತ್ತು. ಹೋಗೋ ಅಷ್ಟೊತ್ತಿಗೆ ಅಂದರೆ ಮತ್ತೆ ನೆಕ್ಸ್ಟು ಚೆಕಪ್ಪಿಗೆ ಹೋಗೋ ಅಷ್ಟೊತ್ತಿಗೆ ನನಗೆ ಒಂದು ತಕ್ಕ ಮಟ್ಟಿಗೆ ಬಂದಿತ್ತು, ಒಂದು 9 something ಏನೋ ಬಂದಿತ್ತು ಬ್ಲಡ್. ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಕೊ, ಸ್ವಲ್ಪ ಇನ್ಕ್ರೀಸ್ ಆಗಿದೆ ಅಂತ ಹೇಳಿದರು. ಸೊ ಅವಾಗಿಂದ ನಾನು ಚೆನ್ನಾಗಿ ನಾನ್ ವೆಜ್ ಅದು ಇದು ತಿಂತಾಯಿದ್ದೆ.
ಆ್ಯಕ್ಚುಲಿ ನನ್ನದು ಡೆಲಿವರಿ ಆಗಿ 1 ವೀಕ್ ಆದಮೇಲೆ ನನಗೆ ಡಿಸ್ಚಾರ್ಜ್ ಆಗಿದ್ದು. ಯಾಕೆ ಅಂದರೆ ಪಾಪುಗೂ ಸ್ವಲ್ಪ ಜಾಂಡೀಸ್ ಇತ್ತು. ನ್ಯೂ ಬಾರ್ನ್ ಬೇಬಿಗೆ ಅದು ಕಾಮನಾಗಿ ಇದ್ದೇ ಇರುತ್ತೆ. ಎಲ್ಲ ಮಕ್ಕಳಿಗೂ ಬರುತ್ತೆ ಅಂತ ಹೇಳ್ತಾರೆ. ಪ್ರತಿಯೊಂದು ಮಕ್ಕಳಿಗೂ ಬರುತ್ತೆ. ಆಲ್ಮೋಸ್ಟ್ 95% ಬಂದೇ ಬರುತ್ತೆ ಬಾರ್ನ್ ಬೇಬಿಗೆ. ಪಾಪುಗೂ ಬಂದಿತ್ತು. ಯಾಕಂದರೆ ಅವ್ರು ಎತ್ಕೊಳ್ಳೋದು ಇನ್ಫೆಕ್ಷನ್ ಆಗುತ್ತಲ್ಲ, ಸೊ ಬಂದುಬಿಟ್ಟಿತ್ತು. ಅವನಿಗೂ ಸ್ವಲ್ಪ ಫೋಟೋಥೆರಪಿನ ಕೊಡಿಸ್ತಿದ್ವಿ. 3 ಡೇಸ್ ಅಲ್ಲೂ ಹೆಚ್ಚಿಗೆ ಆಯಿತು. 4+3 7 ಡೇಸ್ ಆಯಿತು. 7 ಡೇಸ್ ಆಗಿ ಆಮೇಲೆ ನೆಕ್ಸ್ಟ್ ಡೇ ಅಮಾವಾಸ್ಯೆ ಇತ್ತು. ಅಮಾವಾಸ್ಯೆ ದಿನ ಹೋಗಂಗಿಲ್ಲ ಅಂತಂದೇಳಿ, ಬೇಡ ಇವತ್ತು ಅಮಾವಾಸ್ಯೆ ಇದೆ ನಾಳೆ ಹೋಗುವಂತೆ ಅಂತ ಅಂದರು. ಯಪ್ಪ ಸಾಕಪ್ಪ ಈ ಹಾಸ್ಪಿಟಲ್ ಯಾವಾಗ ಮನೆಗೆ ಹೋಗ್ತೀನೇನೋ ಅಂತ ಅನಿಸ್ಬಿಟ್ಟಿತ್ತು. ಅಯ್ಯಪ್ಪ ಯಾವಾಗ ಮನೆಗೆ ಹೋಗ್ತೀನಿ ಅಂತ ಅನಿಸ್ಬಿಟ್ಟಿತ್ತು. ಏನೂ ಮಾಡೋಕ್ಕಾಗಲ್ಲ, ಅಮಾವಾಸ್ಯೆ ಕಳ್ಕೊಂಡೇ ಹೋಗೋಣ ಅಂತಂದೇಳಿ ದೀಪಾವಳಿ ಅಮಾವಾಸ್ಯೆ ಮುಗಿಸ್ಕೊಂಡು ನೆಕ್ಸ್ಟ್ ಡೇ 10ನೇ ದಿನ ಆಗಿತ್ತು ಡೆಲಿವರಿ ಆಗಿ. 10 ದಿನಕ್ಕೆ ನಾವು ಮನೆಗೆ ಹೋದ್ವಿ. ಆಮೇಲೆ 11ನೇ ದಿನಕ್ಕೆ ಶಾಸ್ತ್ರ ಮಾಡಿದರು. ಅಂದರೆ ಪಾಪುಗೆ ಹೆಸರಿಡೋದು 11ನೇ ದಿನಕ್ಕೆ ಶಾಸ್ತ್ರ ಮಾಡ್ತಾರಲ್ಲ, ಅದು ಮಾಡಿದರು. ಆಮೇಲೆ ಆ್ಯಕ್ಚುಲಿ ಅವನಿಗೆ ಅದೇ ಜಾಂಡೀಸ್ ಇತ್ತಲ್ಲ, ಅದಕ್ಕೆ ಸ್ವಲ್ಪ ಬ್ಲ್ಯಾಕ್ ಆಗಿಬಿಟ್ಟಿದ್ದ ಅವನು. ಫೋಟೋಥೆರಪಿನಲ್ಲಿ ಇಟ್ಟಿದ್ರಲ್ಲ, ಸೊ ಅದಕ್ಕೆ ಆಲ್ಮೋಸ್ಟ್ ಎಲ್ಲ ಮಕ್ಕಳು ಫೋಟೋಥೆರಪಿನಲ್ಲಿ ಇಟ್ಟರಂದರೆ ಸ್ಕಿನ್ ಟೋನು ಡಾರ್ಕ್ ಆಗ್ತಾ ಹೋಗ್ತದೆ. ಸೊ ಹಂಗೆ ಆಗಿತ್ತು ಅವನಿಗೂ. ಸೊ ಅವನು ಬ್ಲ್ಯಾಕ್ ಆಗಿದ್ದ. 11 ಡೇಸ್ಗೆ ಅವನು ಹುಟ್ಟಿ 11 ಡೇಸ್ಗೆ ಹೆಸರಿಟ್ಟಿದ್ರು. ಅಂದರೆ ದೇವರ ಹೆಸರು ಕರೆದ್ರು. ಸೊ ಹಂಗೆ ನಾರ್ಮಲಾಗಿ ಕಾಮನ್ನಾಗಿ ತೊಟ್ಲು ಶಾಸ್ತ್ರ ಅದೆಲ್ಲ ಆಯಿತು. ಬಟ್ ಆಮೇಲೆ ನಾನು 1 ಮಂತ್ವರೆಗೂ ನಾನು ತುಂಬ ಚೆನ್ನಾಗಿ ಕೇರ್ ಮಾಡಿಕೊಂಡೆ. ಮತ್ತು ಎಲ್ಲರೂ ನಮ್ಮ ಮಮ್ಮಿ ಕೂಡ ತುಂಬ ಚೆನ್ನಾಗಿ ನೋಡಿಕೊಂಡ್ರು ನನಗೆ. 1 ಮಂತ್ ಅಷ್ಟೇ ನಾನು ಇದ್ದಿದ್ದು. ಮತ್ತು ನಾನು 11 ಡೇಸ್ಗೆ ನಾನು ಆಲ್ರೆಡಿ ಓಡಾಡ್ತಾ ಇದ್ದೆ. ಸಿಸರಿನ್ ಆದ್ರೂ ತುಂಬ ಜನ ಹೇಳ್ತಾರೆ, ಸಿಸರಿನ್ ಆದವ್ರು ಯಾರೂ ನಿನ್ನ ಥರ ಇಷ್ಟು ಗಟ್ಟಿಯಾಗಿರಲ್ಲ. ಬಂದವರೆಲ್ಲ ಹಂಗೆ ಹೇಳ್ತಾಯಿದ್ರು, ಸ್ವಲ್ಪ ರೆಸ್ಟ್ ತಗೋ, ಕುತ್ಕೋಬೇಡ ಜಾಸ್ತಿ, ಓಡಾಡಬೇಡ ಅಂತ ಹೇಳ್ತಿದ್ರು. ನನಗೆ ಒಂದೇ ಹತ್ರ ಕುತ್ಕೊಳ್ಳೋಕ್ಕೂ ಆಗ್ತಿದ್ದಿಲ್ಲ. ನನಗೇನು ಅವಾಗ ಪೇಯ್ನ್ ಕಾಣಿಸ್ತಾ ಇದ್ದಿದ್ದಿಲ್ಲ. ಯಾಕಂದರೆ ಟ್ಯಾಬ್ಲೆಟ್ಸ್ ಅವೆಲ್ಲ ತೊಗೋತಿದ್ವಲ್ಲ, ಏನೂ ಪೇಯ್ನ್ ಕಾಣಿಸ್ತಾ ಇದ್ದಿದ್ದಿಲ್ಲ. ನಾರ್ಮಲಾಗೇ ಇದ್ದೆ. ಸ್ವಲ್ಪ ಏನೋ ಒಂದು 20% ಅಷ್ಟು ಪೇಯ್ನ್ ಇರ್ತದೆ ಅಷ್ಟೇ. ಅದೇನು ಕಾಮನ್, ಏನೋ ಒಂದು ಸ್ವಲ್ಪ ಇರುತ್ತೆ ಬಿಡು ಅಂತಂದೇಳಿ ನಾನು ಓಡಾಡ್ತಾನೇ ಇದ್ದೆ. ಬಟ್ ಎಲ್ಲರೂ ಹೇಳ್ತಾಯಿದ್ರು ಹಂಗೆ, ನಿನ್ನ ಥರ ಯಾರೂ ಇರಲ್ಲ, ಎಲ್ಲರೂ ಸಿಸರಿನ್ ಆದವರೆಲ್ಲ 1 ತಿಂಗಳವರೆಗೂ ಬೆಡ್ಶೀಟ್ ಹೊಚ್ಕೊಂಡವ್ರಿಗೆ ಎತ್ತೋದೇ ಇಲ್ಲ, ಬೆಡ್ ಬಿಟ್ಟು ಕೆಳಗೆ ಇಳಿಯೋದೇ ಇಲ್ಲ, ಹಂಗೆ ಹಿಂಗೆ ಅಂತ ಹೇಳ್ತಾಯಿದ್ರು. ಬಟ್ ನಾನು ಅವ್ರು ಯಾಕೆ ಈ ಥರ ಹೇಳ್ತಾರೆ, ಎಲ್ಲ ಚೆನ್ನಾಗಾಗಿರುತ್ತಲ್ಲ ಅಂತಂದೇಳಿ ಅನ್ಕೋತಿದ್ದೆ. ಬಟ್ ಇವಾಗ ಗೊತ್ತಾಗ್ತಾಯಿದೆ. ಅವಾಗ ನಾನು ಇನ್ನೂ ಚೆನ್ನಾಗಿ ಕೇರ್ ಮಾಡ್ಕೋಬೇಕಿತ್ತು, ಆಗಲಿಲ್ಲ. ಇವಾಗ ಸ್ವಲ್ಪ ಸಕ್ಕತ್ತಾಗಿ ಸೊಂಟ ನೋವು ಬರ್ತಾಯಿದೆ. ನೋಡೋಣ. ಈ ಒಂದು ಫಸ್ಟು ನನ್ನ ಡೆಲಿವರಿ ಎಕ್ಸ್ಪೀರಿಯೆನ್ಸು ಇಷ್ಟ ಆಗಿತ್ತು. ಈಗ ಸೆಕೆಂಡ್ ಬೇಬಿದು ಯಾವ ಥರ ಇರುತ್ತೆ, ಏನು ಎತ್ತ ಅಂತಂದೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ಬೋದು. ನೆಕ್ಸ್ಟ್ ವಿಡಿಯೋ ಅಂತ ಅಂದರೆ ಡೆಲಿವರಿ ಆದಮೇಲೆ ನೋಡ್ಬೋದು. ಇವನ್ ನನಗೆ ನಾಳೆ ಫ್ರೈಡೇ ನನಗೆ ಹಾಸ್ಪಿಟಲ್ ವಿಸಿಟ್ ಇದೆ, ಹೋಗಬೇಕು, ಚೆಕಪ್ ಹೋಗಬೇಕು. ಫ್ರೈಡೇ ನಂಗೆ ಚೆಕಪ್ ಹೋಗಬೇಕು, ಮಂತ್ಲಿ ಚೆಕಪ್ಪು. ಸೊ ಹೋಗಿ ಸ್ಕ್ಯಾನಿಂಗ್ ಇದೆ, ಗ್ರೋತ್ ಸ್ಕ್ಯಾನ್ ಇದೆ. ನೋಡೋಣ ಸ್ಕ್ಯಾನಿಂಗಲ್ಲಿ ಏನೇನಿದೆ ಅಂತಂದೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ಈ ವಿಡಿಯೋ ನಿಮಗೇನಾದರೂ ಯೂಸ್ಫುಲ್ ಆಗಿದ್ದರೆ, ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲೀಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ನನ್ನ ಒಂದು ಸಜೆಷನ್ ಏನು ಅಂತ ಅಂದರೆ, ತುಂಬಾ ಸೆಲ್ಫ್ ಕೇರ್ ಮಾಡ್ಕೋಬೇಕು ನೀವು ಡೆಲಿವರಿ ಆದಾಗೆ. ಏನೂ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ತುಂಬ ಸೆಲ್ಫ್ ಕೇರ್ ಅನ್ನೋದು ತುಂಬಾ ಮುಖ್ಯ. ಡೆಲಿವರಿ ಆದಮೇಲೆ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಸೊ ನಾನಿವಾಗ ಚೆನ್ನಾಗಿದ್ದೀನಿ ಅಂತಂದೇಳಿ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಸೆಲ್ಫ್ ಕೇರ್ ಚೆನ್ನಾಗಿ ಮಾಡ್ಕೊಳ್ಳಿ. ಚೆನ್ನಾಗಿ ಬಿಸಿನೀರು ಕುಡಿತಾನೆ ಇರ್ರಿ, ನಾನ್ ವೆಜ್ ಚೆನ್ನಾಗಿ ತಿನ್ನಿರಿ, ಟ್ಯಾಬ್ಲೆಟ್ಸು ಚೆನ್ನಾಗಿ ತಗೊಳ್ಳಿ ಅಂತ ಹೇಳ್ದೆ. ಇಷ್ಟು ನನ್ನ ಡೆಲಿವರಿ ಎಕ್ಸ್ಪೀರಿಯೆನ್ಸು. ತುಂಬಾ ಮೆಮೊರೇಬಲ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಮತ್ತು
ನಿಮ್ಮ ಡೆಲಿವರಿ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತಂದೇಳಿ ಸ್ವಲ್ಪ ಒಂದು ಲೈನಲ್ಲಿ ಹೇಳಬೇಕು ಅಂತಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನನಗೂ ಖುಷಿ ಆಗುತ್ತೆ ನೋಡಿ, ನಿಮಗೂ ಹೀಗೆ ಆಯಿತಾ ಅಂತಂದೇಳಿ ನನಗೂ ಒಂಥರ ಖುಷಿ ಆಗುತ್ತೆ. ನೋಡೋಣ ಈ ಡೆಲಿವರಿ ನಾರ್ಮಲ್ ಆಗುತ್ತೋ ಸಿಸೇರಿಯನ್ ಆಗುತ್ತೋ ಗೊತ್ತಿಲ್ಲ. ಯಾವುದಾದ್ರೂ ಓಕೆ, ನಾನು ಎರಡಕ್ಕೂ ಇವಾಗ ರೆಡಿ ಆಗಿಬಿಟ್ಟಿದ್ದೀನಿ, ಯಾವುದಾದ್ರೂ ಓಕೆ ಅಂತ. ಬಟ್ ನನಗೇನು ಬೇಬಿ ಮಾತ್ರ ಚೆನ್ನಾಗಿರಬೇಕು, ಹೆಲ್ದಿಯಾಗಿರಬೇಕು, ಅಷ್ಟೇ ನನಗೆ ಇವಾಗ ಬೇಕಾಗಿರೋದು. ಓಕೆ, ತುಂಬ ಲಾಂಗ್ ಆಯಿತು ವಿಡಿಯೋ, ಸೊ ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ, ಪೂರ್ತಿ ನೋಡಿ. ತುಂಬ ಚೆನ್ನಾಗಿದೆ, ನನ್ನ ಎಕ್ಸ್ಪೀರಿಯೆನ್ಸ್ ನನಗೇ ಇಷ್ಟ ಆಗಿದೆ. ಸೊ ನಿಮಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಸೊ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟಾಟಾ, ಬಾಯ್ ಬಾಯ್.